ಮಂಜು ಎಸ್ ಟಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಕಂದಾಯ ಸಚಿವರನ್ನ ಚುಕ್ಕೆ ಗುರುತಿನ ಪ್ರಶ್ನೆ 942 ಪ್ರಶ್ನೆ ಕೇಳಿದ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರು ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ ಅಧ್ಯಕ್ಷರೇ, ಅವರು ಉತ್ತರದಲ್ಲಿ ಏನ್ ಹೇಳಿದ್ರು ಅಧ್ಯಕ್ಷರೇ ಅಂದ್ರೆ, ಹೇಮಾವತಿ ಉದ್ದೇಶಕ್ಕೆ ನಾಲೆ ಪ್ರದೇಶಕ್ಕೆ ಭೂ ಸ್ವಾಧೀನವಾಗಿಲ್ಲ ಅನ್ನೋ. ಮಾನ್ಯ ಸದಸ್ಯರು, ಇಲ್ಲಿ ಇದು ವ್ಯವಧಾನ ಹೇಗೆ ಅಂದ್ರೆ, ನೀವು ಪ್ರಶ್ನೆ ಕೇಳ್ದಂಗ್ ಮಾಡ್ಬೇಕು, ನಾವು ಉತ್ತರ ಕೊಟ್ಟಂಗ್ ಮಾಡ್ಬೇಕು, ಆಮೇಲೆ ನೀವು ಉತ್ತರ ಮತ್ತೆ ಮುಂದಿನ ಕೇಳಬೇಕು. ಮಾನ್ಯ ತಾವು ಇದೇ ಹೇಳಿದ್ದೆ ಮಾನ್ಯ ಇದು ಸಂಪ್ರದಾಯ ಆ ತರ ಇದೆ. ಉತ್ತರ ಒದಗಿಸ್ಕೊಟ್ಟಿದ್ದೀವಿ ಮಾನ್ಯ ಅಧ್ಯಕ್ಷ, ಅವರು ನೇರವಾಗಿ ಉಪ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರವನ್ನು ಒದಗಿಸಿದ್ದಾರೆ ಅಧ್ಯಕ್ಷರೇ. ಉತ್ತರದಲ್ಲಿ ಯಾವುದೇ ಹೇಮಾವತಿ ನೆರೆಪೀಡಿತ ಪ್ರದೇಶಕ್ಕೆ ಭೂ ಸ್ವಾಧೀನವಾಗಿಲ್ಲ ಅಂತ ಹೇಳಿದರೆ, ಜೊತೆಗೆ ಶೀತಪೀಡ ಪ್ರದೇಶಕ್ಕೂ ಸಹ ಯಾವುದು ಗುರುತಿಸಿಲ್ಲ ಅಂತ ಹೇಳಿದ್ರೆ, ಮಾನ್ಯ ಅಧ್ಯಕ್ಷ ಅದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಸಚಿವರ ಗಮನಕ್ಕೆ ತರೋದೇನಂತಂದ್ರೆ, ಅಕ್ಕೆಬಾಳು ಹೋಬಳಿ ಕೇಂದ್ರ ಅಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು A5VC 67/49 50 ದಿನಾಂಕ 10/12/1949 ಜಿಲ್ಲಾಧಿಕಾರಿಗಳು ಸ್ಥಳಾಂತರಕ್ಕೆ ಆದೇಶ ಮಾಡಿದ್ದಾರೆ. ಅದಕ್ಕೆ ಅಕ್ಕೆಬಾಳಿಗೆ ಸಂಬಂಧಪಟ್ಟಂಗೆ, ಜೊತೆಗೆ ದಡದಳ್ಳಿಗೆ ಸಂಬಂಧಪಟ್ಟಂಗೆ 22/12/1950 ಆದೇಶ ಮಾಡಿದ್ದಾರೆ. ಜೈನಹಳ್ಳಿ, ಮಾಚೋಳಲ್ಲು ಮತ್ತು ಮುದ್ಲಾಪುರಕ್ಕೆ ಸಂಬಂಧಪಟ್ಟಂಗೆ 28/6/1947 ಆದೇಶ ಮಾಡಿದ್ದಾರೆ ಅಧ್ಯಕ್ಷೆ. ಇದು ಮಂದಗೆರೆ ಮತ್ತು ಹೇಮಾವತಿ ನಾಳೆ ಅಣೆಕಟ್ಟು, ಹೇಮಾವತಿ ನದಿಗೆ ಅಡ್ಲಾಗಿ ಅಣೆಕಟ್ಟು ಸಂದರ್ಭದಲ್ಲಿ ಅದು ಶೀತಪೀಡಿತ ಪ್ರದೇಶ ಅಂದ್ಬಿಟ್ಟು ಅದನ್ನು ಶಿಫ್ಟೆಡ್ ಮಾಡ್ಲಿಕ್ಕೆ ಆದೇಶ ಮಾಡಿದ್ದಾರೆ. ಒಂದ್ ವೇಳೆ ಅಕ್ವೈರ್ ಆಗಿಲ್ಲ ಅಂತಂದ್ರೆ ಸ್ಥಳಾಂತರಕ್ಕೆ ಹೆಂಗ್ ಆದೇಶ ಮಾಡ್ತಿದ್ರು, ಅದೊಂದು ಮಾನ್ಯ ಸಚಿವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟವಾದ ಮಾಹಿತಿ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸಚಿವರಿಗೆ ನಾನೇ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳೊಂದಿಗೆ 12/9/2020 ಮನವಿ ಕೊಟ್ಟಿದ್ವಿ. ಹಂಗಾಗಿ ಅದೊಂದು, ಜೊತೆಗೆ ಅಧ್ಯಕ್ಷರೇ ಬಹುತೇಕ ಕೊನೆಯಲ್ಲಿ ಇನ್ನೊಂದು ಹೇಳಿದ್ದಾರೆ ಅಧ್ಯಕ್ಷರೇ, ಏನು ಮಾನ್ಯ ಭಾರತ ಸರ್ಕಾರದಿಂದ ಯಾವುದೇ ಕಂದಾಯ ಗ್ರಾಮ ಮತ್ತು ಉಪ ಕಂದಾಯ ಗ್ರಾಮಗಳನ್ನ 31/1/2021 31/1/2033 ಮಾಡಂಗಿಲ್ಲ, 26 ಮಾಡಂಗಿಲ್ಲ ಅಂತ ಹೇಳಿದ್ರು ಅಧ್ಯಕ್ಷರೇ. ಬಹುತೇಕ ಕೊಟ್ಟಂತ ಅವಧಿ ಆಲ್ರೆಡಿ ಮುಗ್ದೋಗಿತ್ತು. ತಾವು ಏನು 2019 ಕೊಟ್ಟಿದ್ರಿ, ಅದು ಅವಧಿ ಮುಗ್ದೋಗಿತ್ತು. ಮುಗ್ದೋದಾದ್ಮೇಲೆ ಅಲ್ಲಿ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ಗಳಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಖಾತೆ ಮಾಡ್ಲಿಕ್ಕೆ ಅವಕಾಶ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಮನೆ ಸಚಿವರಿಗೆ ಮತ್ತು ಸಂಬಂಧಪಟ್ಟ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ಪರಿಗಣಿಸಿದ್ರು ಅಧ್ಯಕ್ಷರೇ. ಹಾಗಾಗಿ ಇನ್ನು ಅದ್ರ ಜೊತೆಗೆ ಇದಷ್ಟೇ ಅಲ್ಲ, ಕ್ಯಾರೇಸ್ ಕಟ್ಟಂತ ಸಂದರ್ಭದಲ್ಲಿ ಒಂದು ಗ್ರಾಮ, ಎರಗನಹಳ್ಳಿ ಅನ್ನೋ ಒಂದು ಗ್ರಾಮ, ಅದು ಶಿಫ್ಟೆಡ್ ಆಗಿದೆ. ಅಲ್ಲೂ ಸಹ ಇವತ್ತು ಖಾತೆಗಳಾಗ್ತಾ ಇಲ್ಲ. ಬಿದ್ರಹಳ್ಳಿ ಅನ್ನೋ ಗ್ರಾಮ, ಅದು ಸಹ ಶಿಫ್ಟೆಡ್ ಆಗಿದೆ, ಅದು ಗ್ರಾಮ ಖಾತೆ ಆಗ್ತಾ ಇಲ್ಲ. ಅಣ್ಣೆಚೆಕ್ನಹಳ್ಳಿ, ಅದು ಹೇಮಾವತಿ ನಾಲೆ ಬಂದ ಸಂದರ್ಭದಲ್ಲಿ ಅದೇ ಶೀತಪೀಡಿತ ಪ್ರದೇಶ ಅಂದ್ಬಿಟ್ಟು ಅದು ಸಹ ಶಿಫ್ಟೆಡ್ ಆಗಿದೆ, ಅದು ಸಹ ಇವತ್ತು ಖಾತೆಗಳಾಗ್ತಾ ಇಲ್ಲ. ಖಾತೆಗಳಾಗ್ಲಿಲ್ಲ ಅಂದ್ರೆ ಸಂಬಂಧಪಟ್ಟ 40, 50, 60, 70 ವರ್ಷದಿಂದ ಮನೆ ಕಟ್ಕೊಂಡು ವಾಸಿಸ್ತಾ ಇರೋಂಥ ರೈತರು ಆ ಭದ್ರತೆ ಇರಲ್ಲ. ಅದು ಅಟ್ಲೀಸ್ಟ್ ಅವ್ರ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ, ವಿಭಾಗ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಹಾಗಾಗಿ ಮಾನ್ಯ ಸಚಿವರು ಸಂಬಂಧಪಟ್ಟವ್ರಿಗೆ ಸೂಕ್ತ ನಿರ್ದೇಶನ ಕೊಟ್ಟು ಕಂದಾಯ ಗ್ರಾಮವನ್ನ ಮಾಡ್ಕೊಡ್ಬೇಕು. ಜೊತೆ ಇನ್ನೊಂದು ವಿಚಾರ, ಕಂದಾಯ ಗ್ರಾಮದಿಂದ ಅಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಸ್ಪಷ್ಟೀಕರಣದಲ್ಲಿ, ಕಂದಾಯ ಗ್ರಾಮದಿಂದ ಪಕ್ಕದಲ್ಲಿ 10 ಮನೆಯಿಂದ 50 ಮನೆ ಒಳಗೆ ಕಟ್ಟಿದ್ರು ಸಹ ಅರ್ಧ ಕಿಲೋಮೀಟರ್ ವ್ಯಾಪ್ತಿರೋರು ಸಹ ಅಲ್ಲಿಗೆ ಉಪಗ್ರಾಮ ಅಂತ ಘೋಷಣೆ ಮಾಡುವಂತ ಹೇಳಿದ್ರೆ, ಅದನ್ನು ಯಾವುದನ್ನು ಸಹ ಸಂಬಂಧಪಟ್ಟ ಅಧಿಕಾರಿಗಳು ಪರಿಗಣಿಸಿಲ್ಲ. ನಾವು ಮಾನ್ಯ ಸಚಿವರು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಕೊಟ್ಟಂತ ಮನವಿ, ನಾವು ಕೊಟ್ಟಂತ ಮನವಿ ಮೇಲೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಕಟ್ಟಿದ್ದಾರೆ. ಅವರು ತಮ್ಮಿಂದ ಪ್ರಶ್ನೆ ಆದ ನಂತರ 3ನೇ ತಾರೀಕು, ಈ ತಿಂಗಳ 3ನೇ ತಾರೀಕು 3/3/2026 DC ಅವರಿಗೆ ಪ್ರಸ್ತಾವನೆ ಕಟ್ಟಿದ್ದಾರೆ. 8-9 ತಿಂಗಳು ಸಹ ಪ್ರಸ್ತಾವ ಕಳಿಸಿಲ್ಲ. ಯಾಕೆಂದ್ರೆ ಅಧ್ಯಕ್ಷ, ಇದು ಸರ್ಕಾರಿ ಕಾರ್ಯಕ್ರಮಗಳಿಗೆ ಅವರಿಗೆ ವೈಯಕ್ತಿಕ ಲಾಭ ಇರಲ್ಲ, ಸ್ಥಳೀಯ ಅಧಿಕಾರಿಗಳಿಗೆ ವೈಯಕ್ತಿಕ ಲಾಭ ಇರಲ್ಲ. ಆ ದೃಷ್ಟಿಯಿಂದ ಅವ್ರು ಯಾವ ಸಹ ಗಣನೆಗೆ ತೊಗೊಳ್ಳಲ್ಲ. ಹಾಗಾಗಿ ಮಾನ್ಯ ಸಚಿವರು ಇವತ್ತು ರಾಜ್ಯದಲ್ಲಿ ತುಂಬಾ ನಾವು ಎಲ್ಲ ಪಕ್ಷಾತೀತವಾಗಿ ಅವರು ಪ್ರಶಂಸೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಘಂಟಾಘೋಷವಾಗಿ ನಾವು ಎಲ್ಲಿ ಬೇಕಾದ್ರೂ ಹೇಳ್ತೀವಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರಿ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂತಂದ್ರೆ, ಕೊಟ್ಟಂತ ಗಡುವಿನಲ್ಲಿ ಅವ್ರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ಲಿ, ಅವ್ರಿಗೆ ಸಂಬಂಧಪಟ್ಟ ಕ್ರಮ ಆಗ್ಲಿಲ್ಲ ಅಂತಂದ್ರೆ ಅವರು ಜಡ್ಬಿದ್ಕೊಂಡು ಕೂತಿದ್ದಾರೆ. ಹಂಗಾಗಿ ಮಾನ್ಯ ಸಚಿವರು ಗಮನ ವಹಿಸಬೇಕು. ಜೊತೆಗೆ ಇನ್ನೊಂದು ಅಧ್ಯಕ್ಷರೇ, ಏನು ಪ್ರಶ್ನೆ ಈಗ ಮಾನ್ಯ ಅಧ್ಯಕ್ಷರೇ, ನಮ್ಮ ಕಂದಾಯ ಗ್ರಾಮ ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ತಗೊಂಡಿದ್ದಾರೆ. ಇದು ಕೆಲವು ಶಾಸಕರು ಆಸಕ್ತಿ ತಗೊಂಡಿದ್ದಾರೆ, ಅದರಲ್ಲಿ ಅವರು ಆಸಕ್ತಿ ತಗೊಂಡಿದ್ದಾರೆ. ಅವರಿಗೆ ಸರ್ಕಾರನು ಮಾಡಬೇಕಾಗಿರೋ ಕೆಲಸಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಅದಕ್ಕೆ ಅವರಿಗೆ ನಂದು ಧನ್ಯವಾದ ಮೊದಲಿಗೆ.
ಯಾಕಂದ್ರೆ ಸುಮಾರು ಜನ ನಾವು ಎಷ್ಟು ಹೇಳಿದ್ರು ನಾವೇ ಇಲ್ಲಿಂದ ಬೆನ್ನತ್ತೋ ಹಾಗೆ ಆಗಿದೆ. ಅವ್ರು ಹೇಳಿದ್ದು ನಿಜ. ಕೂತ್ಕೊಳ್ಳಿ ಮಂಜು. ಅಧಿಕಾರಿಗಳು ಕೆಲವರು ಒಳ್ಳೆ ಕೆಲಸ ಮಾಡ್ತಾರೆ, ಕೆಲವರು ನಾವು ಎಷ್ಟು ಹೇಳಿದ್ರು ಕೂಡ ಅರ್ಹತೆ ಇರೋದನ್ನು ಕೂಡ ಕಣ್ಗೆ ಕಂಡರೂ ಕಾಣದ ಹಾಗೆ ಹೋಗ್ತಾ ಇರ್ತಾರೆ. ಸೊ ಆ ಒಂದು ಗ್ಯಾಪ್ ಅನ್ನ ಸರಿಪಡಿಸುವಂತ ಕೆಲಸ ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನಂದು ಧನ್ಯವಾದ. ಎರಡನೇದು, ಅವರು ಇದು ಶೀತ ಪೀಡಿತ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಉತ್ತರದಲ್ಲಿ, ಆದ್ರೆ ಇದು ಶೀತ ಪೀಡಿತ ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲಿ ನನ್ನ ಮೂಲ ಉತ್ತರಕ್ಕೆ ಅದು ಪ್ರಸ್ತುತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು 7 ಗ್ರಾಮಗಳು ಈ ರೀತಿ ದಾಖಲೆ ರಹಿತ ವಸತಿ ಪ್ರದೇಶಗಳು ಇದ್ದಾವೆ ಅಂತ ಕೇಳಿದ್ದಾರೆ. ದಾಖಲೆ ರಹಿತ. ಹೌದು ಅಧ್ಯಕ್ಷ. ನಾವು ಉತ್ತರದಲ್ಲಿ 8 ಈ ರೀತಿ ದಾಖಲೆ ರಹಿತ ವಸತಿ ಪ್ರದೇಶದ ಬಗ್ಗೆ ನಾನು ಉತ್ತರ ಕೊಟ್ಟಿದ್ದೇನೆ. ಅಷ್ಟಕ್ಕೂ ಕೂಡ ಕಂದಾಯ ಗ್ರಾಮ ಅಥವಾ ಉಪಗ್ರಾಮ ಮಾಡ್ಲಿಕ್ಕೆ ನಾವೀಗ ರೆಡಿ ಮಾಡಿದ್ದೇವೆ. ಅದರಲ್ಲಿ ಮಾರ್ಚ್ 16ನೇ ತಾರೀಕು ಅವರಿಗೆ ನಾನು ಗಡಿಯನ್ನ ನಿಗದಿ ಮಾಡಿದ್ದೇನೆ. ಅಷ್ಟರೊಳಗಡೆ ನನಗೆ ಪ್ರಸ್ತಾವನೆ ಬರಬೇಕು, ಮಾರ್ಚ್ 16. ಸೊ ಈಗಲೂ ಕೂಡ ನನಗೆ ದಿನನಿತ್ಯ ಪ್ರಸ್ತಾವನೆಗಳು ಬರ್ತಾ ಇದ್ದಾವೆ. ಮಾರ್ಚ್ 16ನೇ ತಾರೀಕಿಗೆ ಮೊದಲು ಇವುಗಳನ್ನ ಕಡಿಸ್ಕೊಳ್ಬೇಕು ಅಂತ ಹೇಳಿದ್ದೇನೆ. 16ರ ಬಂದ್ರೂ ಕೂಡ ಸದ್ಯಕ್ಕೆ ಜನಗಣತಿ ಪ್ರಗತಿಯಲ್ಲಿದೆ. ಸೆನ್ಸಸ್ ಮುಗಿಯೋವರೆಗೆ ನಾನು ಈ ಕೆಲಸವನ್ನ ಕಂಪ್ಲೀಟ್ ಮಾಡಕ್ ಆಗೋದಿಲ್ಲ. ಆದ್ರೆ ಬಂದಿದ್ದ ಪ್ರಸ್ತಾವನೆ ಎಲ್ಲ ನನ್ನ ಹತ್ರ ಜೀವಂತವಾಗಿ ಇರುತ್ತೆ ಇಲಾಖೆಯಲ್ಲಿ. ಜನಗಣತಿ ಮುಗಿದ ಕೂಡಲೇ ಅವ್ರಿಗೆಲ್ಲ ದಾಖಲೆಗಳನ್ನ ಮಾಡಿಕೊಡ್ತೇವೆ. ಸ್ವಲ್ಪ ಸಮಯ ಆಗ್ಬಹುದು, ಆದ್ರೆ ಅವೆಲ್ಲ ಆನ್ಲೈನ್ ಸಿಸ್ಟಮ್ಗೆ ತಗೊಂಡಿದ್ದೇವೆ. ನಾಳೆ ಯಾರು ಇರ್ಲಿ ಇಲ್ದೆ ಹೋಗ್ಲಿ ತಾನಾಗಿ ಅವ್ರಿಗೆ ಬಾಕಿ ಕೆಲಸ ಮಾಡ್ಕೊಡುವಂತದ್ದು ಮಾಡ್ಕೊಡ್ತೇವೆ. ಈಗ ತಮ್ಮ ಪ್ರಶ್ನೆಗೆ ತಾವು 7 ಹೇಳಿದ್ರಿ, 8ರಲ್ಲಿ ನಾವು 7ಕ್ಕೆ ಕಂದಾಯ ಗ್ರಾಮ ಅಥವಾ ಉಪಗ್ರಾಮ ಮಾಡುವಂತ ಅದಕ್ಕೆ ಕೈಗೆತ್ಕೊಂಡಿದ್ದೇವೆ. ಹಾಗೂ ಒಂದರಲ್ಲಿ ಮಾತ್ರ ಸ್ಥಳೀಯರ ತಕರಾರಿದೆ ಅಂತ ಬರೆದಿದ್ದಾರೆ. ನಮ್ಮ ಕಾನೂನಿನಲ್ಲಿ ತಕರಾರು ಇದ್ರೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಸೊ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ, ತಕರಾರು ಮಾಡೋರು ಮಾಡ್ಲಿ, ನೀವು ಇದನ್ನು ಕೂಡ ತಗೊಳ್ಳಿ ಅಂತ ನಾನು ಅವ್ರಿಗೆ ಹೇಳಿದ್ದೇನೆ. ಇದಲ್ಲದೆ ಬೇರೆ ಇವತ್ತು ಕೇಳದೆ ಇರೋದಲ್ಲದೆ ಬೇರೆ ಊರುಗಳ ಹೆಸರು ತಾವು ಹೇಳಿದ್ದೀರಾ. ನನ್ಗೊಂದು ಚೀಟಿಯಲ್ಲಿ ಬರ್ಕೊಟ್ರೆ ನಾನು ಇವತ್ತೇ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅವುಗಳನ್ನು ಕೂಡ ನಾನು ಪ್ರಸ್ತಾವನೆ ತರಿಸ್ಕೊಳ್ತೇನೆ. ಆದ್ರೆ ನಿಜ, ಕೆಲವು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಇನ್ನೂ ಸುಮಾರು ಅರ್ಹ ಇರೋವು ಬಿಟ್ಟೋಗಿದ್ದಾವೆ. ಎಲ್ಲಿ ಕೆಲವು ಶಾಸಕರ ಆಸಕ್ತಿ ತಗೊಂಡಿದ್ದಾರೆ ಅಲ್ಲಿ 100ಕ್ಕೆ 95% ಆಗ್ತಾ ಇದೆ. ಈಗ ಆಲ್ರೆಡಿ ನಮ್ಮ ಸರ್ಕಾರ ಬಂದ ಮೇಲೆ 2,17,000 ಹಕ್ಕುಪತ್ರ ಕೊಟ್ಟಿದ್ದೇವೆ. ಆದ್ರೆ ಇನ್ನೂ ನನ್ಗೆ ಈಗ ಬಂದಿರೋ ಪ್ರಸ್ತಾವನೆಗಳಲ್ಲಿ ಇನ್ನೂ ಸುಮಾರು 1,50,000ದಿಂದ 2 ಲಕ್ಷ ಮನೆಗಳಿಗೆ, ಇಂತಹ ಮನೆಗಳಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಇನ್ನೂ ನನಗೆ ಪ್ರಸ್ತಾವನೆ ಬಂದಿದೆ. ಬಹುಶಃ ಇದನ್ನೂ ಹೊರತುಪಡಿಸಿ ಇನ್ನೂ ಇಂತಹ ಪ್ರಕರಣಗಳು ಇದಾವೆ. ಅದು ಸ್ಥಳೀಯ ಅಧಿಕಾರಿಗಳಿಗೆ ಬಿಡದೆ ಜನಪ್ರತಿನಿಧಿಗಳು ಆಸಕ್ತಿ ತಗೊಂಡು ನಮ್ ಗಮನಕ್ಕೆ ತಂದ್ರೆ ಅದು ಪರಿಹಾರ ಕೊಡ್ಬೋದು. ತಾವು ಹೇಳಿದ್ದೀರಾ, ನನ್ಗೊಂದು ಚೀಟಿಯಲ್ಲಿ ದಯವಿಟ್ಟು ಬರೆದು ಕೊಡಿ, ಅದನ್ನ ನಾನು ಇವತ್ತೇ ಸೂಚನೆ ಕೊಟ್ಟು ಅವು ಪ್ರಸ್ತಾವನೆ ತರಿಸ್ಕೊಳ್ತೀನಿ. ಮೊನ್ನೆ ಅಧ್ಯಕ್ಷ ಸಚಿವರ ಉತ್ತರವನ್ನ ಸ್ವಾಗತಿಸ್ತೀನಿ ಅಧ್ಯಕ್ಷ. ಜೊತೆಗೆ ಅದೇ ಸಂದೇ ಎರಡು ಮಾತು. ಇನ್ನೊಂದು 94 ಸೀರಲ್ಲಿ 660 ಅಪ್ಲಿಕೇಶನ್ ಹಾಕಿದ್ರೆ ಅಧ್ಯಕ್ಷ, 45 ಮಾತ್ರ ಮಾಡಿದ್ರೆ ಮೊನ್ನೆ ಸಚಿವರ ಗಮನಕ್ಕೆ. ಇನ್ ಬಾಕಿವೆಲ್ಲ ವಜಾ ಮಾಡಿದ್ರೆ. ಜೊತೆಗೆ ಮಾನ್ಯ ಕಂದಾಯ ಸಚಿವರು ಮತ್ತು ಫಾರೆಸ್ಟ್ ಸಚಿವರು ಇಬ್ರು ಸೇರಿ ಡೀಮ್ಡ್ ಫಾರೆಸ್ಟ್ ವಿಚಾರಕ್ಕೆ ಹೇಳಿದ್ರು. ನಮ್ಮಲ್ಲಿ 180 ಗ್ರಾಮ ಸರ್ವೆ ನಂಬರ್ನ ಅವರ ರೆವಿನ್ಯೂ ಇಲಾಖೆ ಮಾಹಿತಿ ಪ್ರಕಾರ ಇದೆ. ಅದ್ರಲ್ಲಿ 2 ಗ್ರಾಮ ಮಾತ್ರ ಕೊಟ್ಟಿದ್ದಾರೆ. ಒಂದು ತಿಮ್ಮಪ್ಪನಗುಡ್ಡ, ಒಂದು ಮೈಲ್ನಳ್ಳಿ. ಅವಾಗ 6/3/2025 6 ತಿಂಗಳ ಒಳಗಡೆ ಮಾಡಬೇಕು ಅಂತ ಗಡಿ ನಿಗದಿಪಡಿಸಿದ್ದಾರೆ. 6/3/2025 6 ತಿಂಗಳ ಗಡಿ ಟೈಮ್ ಕ್ಲೋಸ್ ಆಗಿದೆ. 184 ಗ್ರಾಮದಲ್ಲಿ ಬರೀ 2 ಗ್ರಾಮ ಮಾತ್ರ ಕೊಟ್ಟಿದ್ದಾರೆ. ಇದು ಮಹತ್ವ. ಸಾರ್ವಜನಿಕವಾಗಿ ರೈತರು ನಮ್ಮ ತಾಲೂಕಿನಲ್ಲಿ 1,257 ಅರ್ಜಿಗಳು ಬಗರುಕುಂ ಬಾಕಿ ಇದೆ. ಇದು ನಿಗದಿ ಆಗ್ದೇನೆ ಬಗರುಕುಂ ಕೆಲಸಗಳನ್ನ ಅರ್ಜಿಗಳನ್ನ ಕೈಗೆತ್ತಿಕೊಳ್ಳಕ್ಕಾಗಲ್ಲ. ಹಂಗಾಗಿ ಆದಷ್ಟು ಬೇಗ ಇದನ್ನು ಸಹ ಮಾನ್ಯ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಬೇಗ ಮಾಡಿಸ್ಕೊಳ್ಬೇಕು ಅಂತ ಸಚಿವರಲ್ಲಿ ತಮ್ಮ ಮೂಲಕ ಮನವಿ ಮಾಡ್ಕೊತೀನಿ ಅಧ್ಯಕ್ಷೆ. ಅವರು ಈಗ ಸಂಪೂರ್ಣ ಪ್ರತ್ಯೇಕ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಧ್ಯಕ್ಷರೇ. ಈ ಪರಿಭಾವಿತ ಅರಣ್ಯ ಅಂದ್ರೆ ಡೀಮ್ಡ್ ಫಾರೆಸ್ಟ್, ಅದನ್ನ ಒಂದು ರೀತಿಯಲ್ಲಿ ಮರುಪರಿಷ್ಕರಣೆಯನ್ನ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಜಂಟಿಯಾಗಿ ನಾವು ಮಾಡ್ತಾ ಇದ್ದೇವೆ. ಸರ್ವೋಚ್ಚ ನ್ಯಾಯಾಲಯದವರು ಕೆಲವು ಅದಕ್ಕೆ ಯಾವ ರೀತಿ
ಮರುಪರಿಷ್ಕರಣೆ ಮಾಡಬಹುದು ಅಂತ ಕೆಲವು ಮಾನದಂಡಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಆಧಾರವಾಗಿಟ್ಕೊಂಡು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸಮಿತಿಯನ್ನ ಮಾಡಿ ಸುಪ್ರೀಂ ಕೋರ್ಟ್ನ ಮಾನದಂಡಗಳ ಪ್ರಕಾರ ಯಾವುದು ನಿಜವಾಗಿ ಪರಿಭಾವಿತ ಅರಣ್ಯ ಅಂತ ಉಳಿಸ್ಕೊಳ್ಬೇಕು, ಯಾವುದನ್ನ ಈ ಹಿಂದೆ ಮಾಡಿರುವ ಪಟ್ಟಿಯಿಂದ ಕೈ ಬಿಡ್ಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಬಹುದು. ನಾವು ಪ್ರಸ್ತಾವನೆ ಅಷ್ಟೇ, ಅದು ಕೇಂದ್ರ ಸರ್ಕಾರಕ್ಕೆ ಹೋಗಿ ಸುಪ್ರೀಂ ಕೋರ್ಟ್ ಆಕ್ಸೆಪ್ಟ್ ಆಗಬೇಕು. ಈ ಕೆಲಸ ಜಂಟಿ ಸಮೀಕ್ಷೆ ಮಾಡೋದಕ್ಕೆ 6 ತಿಂಗಳು ಗಡಿಯನ್ನ ನಾವು ನಿಗದಿ ಮಾಡಿದ್ವಿ. 6 ತಿಂಗಳ ಒಳಗಡೆ ಆ ಕೆಲಸ ಆಗಿಲ್ಲ ನಿಜ, ಆದ್ರೆ ಇದು ಬಹಳ ಸವಾಲಿನ ಕೆಲಸ ಆಗಿದೆ. ನಾವು ಬೆನ್ನತ್ತಿದ್ದೇವೆ, ಆದಷ್ಟು ಇದಕ್ಕೆ ವೇಗ ಕೊಡುವಂತ ಕೆಲಸ ಮಾಡ್ತೇವೆ. ಆದ್ರೆ ಇದು ಬಹಳ ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತಾ ಇದ್ದೇವೆ. ಪರಿಭಾವಿತ ಅರಣ್ಯದಿಂದ ನಾನಾ ಸಮಸ್ಯೆಗಳು ಆಗ್ಬಿಟ್ಟಿದೆ, ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ಪರಿಹಾರ ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದು ಬೇಗ ಆಗ್ಬೇಕು, ಇನ್ನೊಂದ್ ಸ್ವಲ್ಪ ಅಂತ ಹೇಳ್ತಾ ಇದ್ದೀರಾ, ಅದ್ರ ಕಡೆಗೂ ಗಮನ ಕೊಡಿ. ಮನೆ ಅಧ್ಯಕ್ಷ, ಮನೆ ಸಚಿವರಿಗೆ ಗಮನಕ್ಕೆ, ಇದು ಹಿಂದೆ ಇದ್ದ ಕಾಗೋಡು ತಿಮ್ಮಪ್ಪ ಅವರು ಸಹ ಇದೇ ಕಾರ್ಯಕ್ರಮ ಮಾಡಿದ್ರು. ಆವಾಗ ಉಳ್ಕೊಂಡಂತವ್ರು ಮಾಡಿದ್ರು, ಯಥಾಸ್ಥಿತಿ ಕಳಿಸಿರೋದ್ರಿಂದ ಪುನಃ ಅವಕಾಶ ಕೊಟ್ಟಿದ್ರು. ಅದನ್ನ ಸಂಪೂರ್ಣವಾಗಿ ಈ ಹಂತಲಾದ್ರೂ ಸಹ ನಾವು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇದರಿಂದ ಬಹುತೇಕ ರಾಜ್ಯದ ಅನೇಕ ರೈತರಿಗೆ ಅನುಕೂಲ ಆಗುತ್ತೆ. ಈಗ ಕಾರ್ಯದರ್ಶಿ ವರದಿ ಮಾಡ್ಕೊಡ್ಬೇಕು ಅಂತ ಮೂಲಕ ಮನವಿ ಮಾಡ್ಕೊತಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.